ನಿಮ್ದೇನಿದ್ರು ಬರೀ ಕಸ ಮಾತ್ರ ಅಷ್ಟೇ. ಕಸ ಕೂಡ ನೀವು ಕೈಯಿಂದ ಮುಟ್ಟಂಗಿಲ್ಲ. ಮನೆಯವರೇ ಕಸವನ್ನು ಡಿವೈಡ್ ಮಾಡಿ ಕೊಡಬೇಕು. ಅಂಥದ್ರಲ್ಲಿ ನೀವು ಹೆಗಣ ಕೋತಿ ಅವು ಎಲ್ಲ ಸತ್ತ ಮೇಲೆ ಎತ್ಕೊಂಬಂದ್ರೆ ಫಸ್ಟ್ ಕಾಯಿಲೆ ಬರೋದು ಯಾರಿಗೆ? ಫಸ್ಟ್ ಹೆಲ್ಪರ್ಗೆ ಕಾಯಿಲೆ ಬರುತ್ತೆ. ಡ್ರೈವರನ್ನ ಮುಂದೆ ಕುತ್ಕೊಂಡು ಬರೋರು ಅಂತ ಹೋಗ್ಬೋದು. ಹೆಲ್ಪರ್ಗೆ 100% ಕಾಯಿಲೆ ಬರುತ್ತೆ. ಆ ಹುಳ ಬಿದ್ದಿರೋ ನಾಯಿನ ನಿನ್ನೆ ಗಿರಿ ಎತ್ಕೊಂಬಂದು ನೋಡ್ರೆ ನಮಗೆ ಅಸಹ್ಯ ಆಗ್ತಿದೆ. ಫೋಟೋಲ್ ನೋಡಿದ್ರೆ ಆ ಫೋಟೋ ನೋಡಿದ್ರೆ ಅಸಹ್ಯ. ಆವಾಗ ಇನ್ನು ಹತ್ರ ಬಗ್ಗೆ ಹೆಂಗೆ ಎತ್ಕೊಂಡಿರ್ಬೇಕು, ಅದು ಕಾರ್ ಕೆಳಗಡೆ ತುರ್ಕೊಂಡ್ಬಿಟ್ಟಿದೆ ಅದು. ಅದರಿಂದ ದಯವಿಟ್ಟು ಯಾರಾದರೂ ನಾಯಿ ಏನೋ ಸತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ AW ಆಫೀಸಲ್ಲಿ FIR ಆಗಲಿ. ಆಮೇಲೆ ಮಾರ್ಷಲ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿರಿ, ಮಾರ್ಕ್ ಹಾಕ್ರಿ. ಅದು ಈ ಕಡೆ ಸತ್ತ ಆ ಕಡೆ ಸತ್ತ ಅಂತೇಳಿ ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ಎತ್ತಬೇಕು. ಅದು ಹುಳ ಬಿದ್ದಿದೆಯಾ, ಯಾರಾದರೂ ಸಾಯಿಸಿದಾರ, ಅದೆಲ್ಲ ಚರ್ಚೆ ಆಗಬೇಕು. ಸುಮ್ಮನೆ ಹೋಗಿ ನೀವು ಎತ್ಕೊಂಡ್ಬರೋದು ನ್ಯಾಯ ಅಲ್ಲ. ಅದು ಅರ್ಥಾಯ್ತಾ? ನೀವು ಮನುಷ್ಯರೇ, AW ಮನುಷ್ಯನೇ, ಕಮಿಷನರು ಮನುಷ್ಯನೇ. ಕಮಿಷನರ್ ಮಾತ್ರ ಸಂಖ್ಯೆ ಹಿಡ್ಕೊಂಡು AC ರೂಮಲ್ಲಿ ಇಟ್ಬಿಟ್ಟು ನೀವು ಮಾತ್ರ ಕಷ್ಟದಲ್ಲಿ ಹಾಕ್ಸಬೇಕು. ಅದರಿಂದ ಯಾವುದೇ ಕಾರಣಕ್ಕೂ ಬೆಕ್ಕಾಗಲಿ, ಹೆಗಣ ಆಗಲಿ, ಕೋತಿ ಆಗಲಿ, ನಾಯಿ ಆಗ್ಬೋದು, ಕರು ಆಗ್ಬೋದು, ಮೇಕೆ ಆಗ್ಬೋದು, ಯಾವುದೂ ನೀವು ಮುಟ್ಟಂಗೇ ಇಲ್ಲ. ಇಲ್ಲಾಂದರೆ ಕಮಿಷನರ್ ಒಂದು ಆದೇಶ ಮಾಡಿಕೊಳ್ಳಿ. ಆದೇಶ ಮಾಡಾದ್ಮೇಲೆ ಆ ನಾಯಿ ಎತ್ತವ್ರಿಗೆ ಇನ್ಶೂರೆನ್ಸು ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಏನಾದರೂ ಕಾಯಿಲೆ ಬಂದರೆ ಮೊದಲು ಅವನ ಫ್ಯಾಮಿಲಿ ನಾಶ ಆಗುತ್ತೆ. ಅದಕ್ಕೋಸ್ಕರ ನಾಯಿ ಏನೋ ಸತ್ತರೆ ದಯವಿಟ್ಟು ಎತ್ತಕ್ಕೋಗ್ಬಿಡ್ರಿ. AW ಹೇಳಿದ್ರು ಕೂಡ ಎತ್ತಕ್ಕೋಗ್ಬಿಡ್ರಿ. ಹಂಗೇನಾದ್ರು ಆಗಂಗಿದ್ರೆ ಮಾರ್ಷಲ್ಲು ಮಾರ್ಕ್ ಹಾಕ್ಬೇಕು. ಅದು ಅದೇನೋ ರೆಡ್ ಝೋನ್ ಅಂತ ಹಾಕ್ತಿರೋದು, ಅಲ್ಲಿಗೆ ಯಾರು ಹೋಗಬಾರ್ದು ಅಂತ. ಕೊಲೆ ಆಗ್ಬಿಟ್ರೆ ಆ ಥರ ಅವರು ಮಾರ್ಕ್ ಹಾಕಿದ್ಮೇಲೆ ಆಮೇಲೆ AW ಬಂದು ನೋಡಿಕೊಂಡು ಇದು ಹೆಣ್ಣ ಗಂಡ ಅಥವಾ ಏನಾಗಿದೆ ಅಂತೇಳಿ ಅವರೆಲ್ಲ ಸರ್ವೆ ಮಾಡಾದ್ಮೇಲೆ ನೀವು ನಾಯಿನ ಮುಟ್ಬೋದು. ಅದು ಮುಟ್ಟಬೇಕಾದ್ರೆ ಅದು ಕೈಯಿಂದ ಮುಟ್ಟೋದಲ್ಲ ಅದು. ಅದಕ್ಕಿಂತ ಬೇರೆ ಮಿಷಿನ್ ಇದೆ, ಬೇರೆ ಗಾಡಿ ಇದೆ. ನೀವು ಸುಮ್ಮನೆ ನೋಡ್ಕೊಂಬರ್ಬೇಕದು ಅಷ್ಟೇ. ಯಾವುದೇ ಕಾರಣಕ್ಕೂ ಕೈಗಳಿಂದ ಮುಟ್ಟಬಾರ್ದು ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮೊದಲೇನೋ ಹೆಂಗೋ ಎತ್ಕೊಂಡ್ಬರ್ತಿದ್ವಿ, ಹೋಗ್ತಾ ಇದ್ವಿ. ಈಗ ಎಲ್ಲೂ ಹಾಕಂಗಿಲ್ಲ. ಕಾರ್ಪೊರೇಷನ್ ಜಾಗ ಎಲ್ಲೂ ಇಲ್ಲ, ಎಲ್ಲ ಲಟ್ಟಾಯಿಸ್ಬಿಟ್ಟಿದ್ದಾರೆ ಜಾಗಗಳು ಇವರು. ಅದಕ್ಕೋಸ್ಕರ ನಾಯಿ ಕೋತಿ ಏನೂ ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಎಲ್ಲಂದ್ರಲ್ಲಿ ಕೋಳಿ ಕಸ ಹಾಕಿರ್ತಾರೆ ಪಾಯಿಂಟ್ಗಳಲ್ಲಿ, ದಯವಿಟ್ಟು ಅದನ್ನು ಕೂಡ ಮುಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ವಾಸನೆ ಇರುತ್ತೆ. ಅದರಲ್ಲಿ ಕಾಯಿಲೆ ಉತ್ಪತ್ತಿ ಆಗೋದೇ ಕೋಳಿ ಕಸದಿಂದ. ಅದರಿಂದ ಯಾವುದೇ ಕಾರಣಕ್ಕೂ ಕೋಳಿ ಕಸ ಅಂತೂ ಕೈಯಿಂದ ಮುಟ್ಟಕ್ಕೆ ಹೋಗ್ಬೇಡ್ರಿ. ನಾಯಿ ಆಗ್ಬೋದು, ಕೋತಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹೆಗಣ ಆಗಿರ್ಬೋದು, ಕರು ಆಗಿರ್ಬೋದು, ಆಮೇಲೆ ಹಸು ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಎತ್ತಂಗಿಲ್ಲ. ಅದು ಅದಕ್ಕೆ ಅಂತ ಸಪ್ರೇಟ್ ಗಾಡಿ ಇದೆ, ಗಾಡಿ ಎತ್ಕೊಂಡ್ಬರ್ತಾರೆ. AW ಮತ್ತು ಜೂನಿಯರು, ಸೀನಿಯರು, ಮಾರ್ಷಲ್ ಅವ್ರನ್ನ ತಿಳಿಸ್ಬಿಟ್ಟು ನಿಮ್ಮ ಕೆಲಸ ನೀವು ಬರೀ ಕಸ ಮಾತ್ರ ತೊಗೊಂಡ್ಬರ್ಬೇಕು ಅಷ್ಟಂತ ಹೇಳ್ತಾ ನನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚನ.